ಪವಿತ್ರಾತ್ಮನು ಎಲ್ಲರಿಗೂ ಕೊಡಲ್ಪಟ್ಟಿದೆ ಅಂತ ಹೇಳಿ. ಆಯ್ತಾ? ಪವಿತ್ರಾತ್ಮನು ಎಲ್ಲರಿಗೂ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಎಲ್ಲರಿಗೂ ಬರುವುದಿಲ್ಲ. ಹೌದಾನೆ? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ಏನ್ ಮಾಡ್ತಾರೆ ಅಂದ್ರೆ, ಒಂದು ವಿಶೇಷವಾದ ಸಮಯದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಗೆ, ಪ್ರವಾದಿಗೆ ಅಥವಾ ಅರಸನಿಗೆ ಅಥವಾ ಯಾಜಕನಿಗೆ, ಈ ರೀತಿಯಾದ ಪವಿತ್ರವಾದ ವ್ಯಕ್ತಿಗೆ ವಿಶೇಷವಾದ ಸಮಯದಲ್ಲಿ ಆತನ ಬಂದು ಕಾಣಿಸಿಕೊಂಡು ದೇವರ ಆತ್ಮವನ್ನು ಆತನ ಮುಖಾಂತರ ವಾಕ್ಯವನ್ನ ಹೇಳಿ ಜನರನ್ನ ಸರಿಪಡಿಸುವುದಕ್ಕಾಗಿ, ಜನರಿಗೆ ಬೇಕಾಗಿರುವ ಮಾರ್ಗದರ್ಶನವನ್ನ ತೋರಿಸಿ ಆತನು ಅಲ್ಲಿಂದ ಹೋಗುವವನು ಆಗಿರ್ತಾನೆ. ಹೌದಲ್ವಾ? ನಾವು ಸತ್ಯವೇದದಲ್ಲಿ ಅನೇಕ ಒಂದು ಉದಾಹರಣೆಗಳನ್ನ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಎಲ್ಲರಿಗೂ ಪವಿತ್ರಾತ್ಮ ಕೊಡಲ್ಪಡುವುದಿಲ್ಲ. ಯಾರಿಗೆ ಪವಿತ್ರಾತ್ಮ ಇಳಿದು ಬರ್ತಾರೋ ಅವರುಗಳು ವಿಶೇಷವಾದ ವ್ಯಕ್ತಿಗಳಾಗಿರ್ತಾರೆ, ಅದ್ಭುತಗಳನ್ನು ಮಾಡುವ ವ್ಯಕ್ತಿಗಳಾಗಿರ್ತಾರೆ. ಅವರ ಮುಖಾಂತರ ದೇವರ ಪ್ರವಾದನೆ ಬರುವ ವ್ಯಕ್ತಿಗಳಾಗಿರ್ತಾರೆ. ಅವರುಗಳು ದೇವರಿಗೂ ಅವ್ರಿಗೂ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ ಹೇಳಿ ಅವರುಗಳು ತೋರಿಸಿಕೊಳ್ಳುವ ವ್ಯಕ್ತಿಗಳಾಗಿ ಇದ್ದರು. ಆದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಘಟನೆ ನಡೀತದೆ. ದ ಫೆಸ್ಟಿವಲ್ ಆಫ್ ಪೆಂಟಿಕಾಸ್ಟ್ ಅಂತ ಹೇಳಿ, ಇಂಗ್ಲಿಷ್ ಅಲ್ಲಿ ನಾವು ಪೆಂಟಿಕಾಸ್ಟ್ ಅಂತ ನಾವು ಹೇಳ್ತೀವಿ. ಪಂಚಶತಮಾನ ದಿನ ಅಂತ ಹೇಳಿ ಸತ್ಯವೇದದಲ್ಲಿ ಇದೆ. ಇಲ್ಲಿ ಪಂಚಶತಮಾನ ದಿವಸ ಅಂದ್ರೆ ಈ ಒಂದು ಪಸ್ಕಾ ಹಬ್ಬ ಆದ ನಂತರ ಯೇಸು ಸ್ವಾಮಿಯ ಮರಣದ ಆ ದಿನದಿಂದ 50ನೇ ದಿನ. ಆಯ್ತಾ? ಪಸ್ಕಾ ಹಬ್ಬ ದಿನ ಯೇಸು ಸ್ವಾಮಿ ಪ್ರಾಣವನ್ನು ಕೊಟ್ಟರಲ್ಲ ನಮಗಾಗಿ. ಪಸ್ಕಾ ಹಬ್ಬ ದಿನ ದೇವರನ್ನ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಆತನ ಪ್ರಾಣವನ್ನು ಕೊಟ್ಟಿರುವವನು ಆಗಿರುತ್ತಾನೆ. ಆ ಪಸ್ಕಾ ಹಬ್ಬದಿಂದ 50ನೇ ದಿನದಲ್ಲಿ ಅವರುಗಳು ಈ ಹಬ್ಬವನ್ನ ಅವರುಗಳು ಆಚರಿಸುವವರು ಆಗಿರುತ್ತಾರೆ. 50ನೇ ದಿನ. ಈ 50ನೇ ದಿನದಲ್ಲಿ ಯೇಸು ಸ್ವಾಮಿ ಅವಾಗಲೇ ಹೇಳಿದ್ರು ತನ್ನ ಶಿಷ್ಯರಿಗೆ, ನೀವೆಲ್ಲರೂ ಯೆರೂಸಲೇಮಲ್ಲಿ ಏನ್ ಮಾಡಿರಿ? ಕಾದಿರಿ. ಅವಾಗ ಪವಿತ್ರಾತ್ಮನು ಬರುತ್ತಾನೆ. ಪವಿತ್ರಾತ್ಮನು ಬಂದಾಗ ನಿಮ್ಗೇನು ಸಿಗುವುದು? ಬಲ ಸಿಗುವುದು. ನೀವು ಹೋಗಿ ಯೆರೂಸಲೇಮಲ್ಲಿಯೂ ಯೂದಾಯಲ್ಲಿಯೂ ಸಮಾರ್ಯದಲ್ಲಿಯೂ ಮತ್ತು ಲೋಕದ ಎಲ್ಲಾ ಕಡೆ ಹೋಗಿ ನೀವು ಈ ಸುವಾರ್ತೆಯನ್ನು ಸಾರಿರಿ ಅಂತ ಹೇಳಿ ಪವಿತ್ರಾತ್ಮನು ಅವರ ಒಳಗೆ ಬರುವ ತನಕ ನೀವೆಲ್ಲರೂ ಕಾದಿರಿ ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ರು. ಇಲ್ಲಿ ಅಲ್ಲಿ ಯೇಸು ಸ್ವಾಮಿ 1ನೇ ಅಧ್ಯಾಯ ನೀವು 8ನೇ ವಚನದಲ್ಲಿ ನೋಡುವಾಗ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನಿಮ್ಮ ಒಳಗೆ ಪವಿತ್ರಾತ್ಮನು ಇಳಿದು ಬರುವ ತನಕ ನೀವು ಯೆರೂಸಲೇಮಿನಲ್ಲಿ ಕಾದಿರಿ. ವೇಟ್ ಫಾರ್ ದ ಹೋಲಿ ಸ್ಪಿರಿಟ್ ಟು ಕಮ್ ಅಪಾನ್ ಯು ಅಂತ ಹೇಳಿ ನಾವು ನೋಡುತ್ತೀವಿ. ವೆನ್ ಯು ರಿಸೀವ್ ದ ಪವರ್, ವೆನ್ ದ ಹೋಲಿ ಸ್ಪಿರಿಟ್ has come upon you ಅಂತ ಹೇಳಿ ಆತನು ಹೇಳ್ತಿದ್ದಾನೆ. ಪವಿತ್ರಾತ್ಮನು ಬಂದು ನಿಮಗೆ ಬಲ ಸಿಗುವ ತನಕ ನೀವು ಯೆರೂಸಲೇಮಿನಲ್ಲಿ ಕಾದಿರಿ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೀವಿ. ಇಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಅನೇಕ ಈ ವಚನವನ್ನು ನೀವು ಓದುವಾಗ ಒಂದು ವಿಷಯವನ್ನ ನೀವು ಅರ್ಥ ಮಾಡಿಕೊಳ್ಳಬಹುದು. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, when the Pentecost arrived, they were all together in one place. All together in one place ಅಂದ್ರೆ ಅವರೆಲ್ಲರೂ ಸೇರಿ ಒಂದೇ ಸ್ಥಳದಲ್ಲಿ ಇದರಂತೆ. ಆಮೇಲೆ 2ನೇ ವಚನ ಹೇಳ್ತದೆ, when suddenly there came from heaven a sound like a mighty rushing wind and filled the entire house. ಮತ್ತೆ ಎಂಟೈರ್ ಹೌಸ್ ಅಂತ ಇದೆ. ಅಂದ್ರೆ ಆ ಪರಲೋಕದಿಂದ ಬಿರುಗಾಳಿಯ ಶಬ್ದ, ಅಂದ್ರೆ ಪರಲೋಕದಿಂದ ಬಂತಂತೆ. ಬಂದಾಗ ವಾಕ್ಯ ಹೇಳ್ತದೆ, ಇಟ್ ಫಿಲ್ಡ್ ದ ಎಂಟೈರ್ ಹೌಸ್. ಒಬ್ಬರನ್ನಲ್ಲ, ಮನೆಯಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ಬೇರೆ ಅಪೊಸ್ತಲರನ್ನು ಮಾತ್ರ ಅಲ್ಲ. ಅರ್ಥ ಆಗ್ತಿದೆಯಾ? ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಇಳಿದು ಬಂದ ತಕ್ಷಣ ಪ್ರವಾದಿ ಎದ್ದು ನಿಂತು ಪ್ರವಾದನೆ ಹೇಳ್ತಾನೆ. ಪ್ರವಾದನೆ ಎದ್ದು ನಿಂತು ಅದ್ಭುತವನ್ನು ಮಾಡುವವನಾಗಿರ್ತಾನೆ. ಯಾರೊಳಗೆ ಪವಿತ್ರಾತ್ಮ ಇಳಿದು ಬರ್ತಾನೋ ಅವನು ಎದ್ದು ನಿಂತು ದೊಡ್ಡ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾನೆ. ಎಲ್ಲರೂ ಅದನ್ನು ನೋಡಿ ಭಯಪಡ್ತಾರೆ.
ಆತನ ಮುಂದೆ ಬಂದು ದೇವರನ್ನು ಆರಾಧಿಸ್ತಾರೆ. ಇಲ್ಲಿ ವಾಕ್ಯದಲ್ಲಿ ಒಂದು ಬದಲಾವಣೆ ನಾನು ನೋಡುತ್ತೇನೆ. ಏನಂತ? ಅಲ್ಲಿ ಎಲ್ಲರೂ ಸೇರಿ ಬಂದಿದ್ರು. ಪವಿತ್ರಾತ್ಮನು ಬಂದ ತಕ್ಷಣ ಆ ಮನೆಯಲ್ಲಿರುವ ಎಂಟೈರ್ ಹೌಸ್, ಆ ಮನೆಯಲ್ಲಿ ಇದ್ದ ಸುಮಾರು 120 ಜನ ಒಳಗಡೆ ಪವಿತ್ರಾತ್ಮನ್ ಬಂದು ಇಳಿದನಂತೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಇಳಿದು ಬಂದಾಗ ಮೊದಲನೇದಾಗಿ ಏನ್ ನಡೀತದಂದ್ರೆ ಎಲ್ಲ ವಿಶ್ವಾಸಿಗಳಿಗೂ ಪವಿತ್ರಾತ್ಮನ ಸಿಕ್ತು. ನೀವು ಈ ವಾಕ್ಯವನ್ನ ನೀವು ಓದ್ತಾ ಬರ್ತಾ ಇರುವಾಗ, ಈ ಪದವನ್ನ ನೀವು ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ವಚನದಲ್ಲಿಯೂ ದೇವೇ ಆಲ್ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ಅಂತ 4ನೇ ವಚನದಲ್ಲಿ ಇದೆ. ಅವ್ರು ಎಲ್ಲರೂ ಪವಿತ್ರಾತ್ಮನ ಪರಿತರಾದರು ಎಂಬುದಾಗಿ. ಒಬ್ಬರಲ್ಲ, ಬರೀ ಪೇದ್ರನಲ್ಲ, 11 ಅಪೊಸ್ತಲರು ಮಾತ್ರ ಅಲ್ಲ, ಎಲ್ಲರೂ, ಅವರೆಲ್ಲರೂ ಪವಿತ್ರಾತ್ಮನ ಪರಿತರಾದರು ಎಂಬುದಾಗಿ. ಪವಿತ್ರಾತ್ಮನು ಎಲ್ಲರಿಗೂ ಇವತ್ತು ಕೊಡಲ್ಪಟ್ಟಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಯೋವೇಲನ ಪುಸ್ತಕದಲ್ಲಿ ಪವಿತ್ರಾತ್ಮನು ಒಂದು ಪ್ರವಾದನೆ ಕೊಟ್ಟನು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ಏನಾಗುತ್ತಂದ್ರೆ ಕೊನೆಯ ದಿನ ಬಂದಾಗ ಎಲ್ಲರ ಒಳಗೆ ಪವಿತ್ರಾತ್ಮನು ಇಳಿದು ಬರುತ್ತಾನೆ ಎಂಬುದಾಗಿ. ಈ ಪವಿತ್ರಾತ್ಮನು ಹಳೆ ಒಡಂಬಡಿಕೆಯಲ್ಲಿ ಎಲ್ಲರಿಗೂ ಸಿಗಲಿಲ್ಲ, ಈಗ ಎಲ್ಲರ ಒಳಗೆ ಬಂದಿದ್ದಾನೆ. ಯಾಕೆ, ಹೇಗೆ ಅಂತ ನಾವು ನೋಡುವಾಗ ಯೇಸು ಸ್ವಾಮಿಯ ಮುಖಾಂತರ. ಯಾರೆಲ್ಲ ಯೇಸು ಸ್ವಾಮಿಯನ್ನು ನಂಬಿದಾರೋ ಅವರೊಳಗೆ ಈ ಪವಿತ್ರಾತ್ಮನು ಇಳಿದು ಬರುತ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬನು ಪವಿತ್ರಾತ್ಮನ ಹೊಂದಿಕೊಳ್ಳಬೇಕಾದ್ರೆ ಅವನು ಪರಿಶುದ್ಧನಾಗಿರ್ಬೇಕು, ಯಾವ ಪಾಪವನ್ನು ಮಾಡಿರಬಾರದು, ಆತನಲ್ಲಿ ಯಾವುದೇ ರೀತಿಯಾದ ಅಪರಾಧಗಳು ಇರಬಾರದು, ಆತನು ತುಂಬಾ ವಿಶೇಷವಾಗಿರಬೇಕು. ಅದಕ್ಕೆ ನೋಡಿ, ಅನೇಕ ಪ್ರವಾದಿಗಳು ಜನರ ಜೊತೆ ಇರುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ಅವ್ರು ಎಲ್ಲಿರ್ತಾರೆ? ಕೊಗೆಯಲ್ಲಿ ಇರ್ತಾರೆ, ಬೆಟ್ಟದಲ್ಲಿ ಇರ್ತಾರೆ, ಊರು ಬಿಟ್ಟು ಹೊರಗಡೆ ಇರ್ತಾರೆ. ಯಾಕೆ? ಅವ್ರು ಏನ್ ನಂಬ್ತಾರೆ ಅಂದ್ರೆ, ಈ ಜನರ ಒಂದ್ ಜೊತೆ ಇದ್ರೆ ನಮಗೆ ಪಾಪವು ಬಂದ್ಬಿಡ್ತದೆ, ಅವ್ರು ಮಾಡುವ ಪಾಪವನ್ನು ನಾವು ಮಾಡ್ತೇವೆ, ನಾವೆಲ್ಲರೂ ಕೂಡ ಪಾಪವನ್ನ ಬಿಟ್ಟು ನಾವು ಎಲ್ಲರೂ ಇರಬೇಕು ಎಂಬುದಾಗಿ. ಇವತ್ತು ನಾವು ಪಾಪರಹಿತರಾಗಿ ಇರಬೇಕಂದ್ರೆ ನಾವು ಬಟ್ಟೆಯನ್ನು ಬದಲಾವಣೆ ಮಾಡಿದ್ರೆ, ಸ್ಥಳವನ್ನ ಬದಲಾವಣೆ ಮಾಡಿದ್ರೆ ನಾವೆಲ್ಲರೂ ಕೂಡ ಪವಿತ್ರವಾದ ವ್ಯಕ್ತಿಗಳಾಗುವುದಿಲ್ಲ. ನಾವು ಯಾವಾಗ ಪರಿಶುದ್ಧ ವ್ಯಕ್ತಿಗಳಾಗ ಆಗ್ತೀವಿ ಅಂದ್ರೆ ಯಾವಾಗ ನಮ್ಮಲ್ಲಿ ನಾವು ಯೇಸು ಸ್ವಾಮಿನ ನಂಬುವಾಗ. ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ, ಆತನು ನನ್ನ ಪಾಪವನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ ನಾವು ಯಾವಾಗ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಬೈಬಲ್ ಹೇಳ್ತದೆ, ತಕ್ಷಣ ನೀವು ರಕ್ಷಣೆಯನ್ನು ಹೊಂದಿದ್ದೀರಾ ಎಂಬುದಾಗಿ. Whoever confess with their mouth that they are sinners, ಅವಾಗ ಅವರ ಒಳಗೆ ರಕ್ಷಣೆಯು ಬರುತ್ತದೆ ಎಂಬುದಾಗಿ ವಾಕ್ಯವುದು ಬರೆಯಲ್ಪಟ್ಟಿದೆ. ಆಗ ಒನ್ಸ್ ನೀವು ದೇವರ ರಕ್ಷಣೆಯನ್ನು ನೀವು ಹೊಂದಿಕೊಂಡ ನಂತರ ಏನಾಗುತ್ತೆ? ದೇವರು ನಿಮ್ಮ ಒಳಗೆ ಪವಿತ್ರ ಆತ್ಮನನ್ನು ಆತನು ತುಂಬುವವನು ಆಗಿರುತ್ತಾನೆ. ಎಲ್ಲರ ಒಳಗೆ ಪವಿತ್ರ ಆತ್ಮನನ್ನು ಆತನು ತುಂಬುವವನು ಆಗಿರುತ್ತಾನೆ. ಎಲ್ಲರಿಗೂ ಒಂದೇ ಆತ್ಮನು, ಆದ್ರೆ ಬೇರೆ ಬೇರೆ ವರಗಳನ್ನ ದೇವರು ಕೊಟ್ಟಿದ್ದಾನೆ. ಆದ್ರೆ ಎಲ್ಲರಿಗೂ ಒಂದೇ ಆತ್ಮನೇ. ನಿಮ್ಮಲ್ಲಿ ಇರುವವನು ಪವಿತ್ರ ಆತ್ಮನು, ನನ್ನಲ್ಲಿ ಇರುವವನು ಪವಿತ್ರ ಆತ್ಮನು. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಯಾರ ಒಳಗೆಯೂ ಇಲ್ಲಿ ವಿಶೇಷವಾದ ಪವಿತ್ರಾತ್ಮನು ಇಲ್ಲ. ಹಾಗೆ ಯಾರಾದ್ರೂ ಹೇಳಿದ್ರೆ ಅವ್ರುಗಳು ಸುಳ್ಳು ಹೇಳ್ತಿದ್ದಾರೆ ಅಥವಾ ನಿಮ್ಮನ್ನ ಏಮಾರಿಸ್ತಾ ಇದ್ದಾರೆ ಅಂತ ಅರ್ಥ. ಯಾರ ಒಳಗೂ ವಿಶೇಷವಾದ ಪವಿತ್ರಾತ್ಮನು ಇಲ್ಲ, ಆದ್ರೆ ಎಲ್ಲರಿಗೂ ದೇವರು ವಿಶೇಷವಾದ ಬೇರೆ ಬೇರೆ ವರಗಳನ್ನು ದೇವರು ಕೊಟ್ಟಿದ್ದಾನೆ. ಆ ವರಗಳು ಏನಕ್ಕೆ? ಅದನ್ನ ನಾವು ಕೊನೆಯದಾಗಿ ಪವಿತ್ರಾತ್ಮನ ವರಗಳನ್ನು ಕೊಡುತ್ತಾನೆ ಅಂತ ಹೇಳುವ ಒಂದು ಟಾಪಿಕ್ ನಲ್ಲಿ ನಿಮಗೆ ನಾನು ಕಳಿಸಿಕೊಡುತ್ತೇನೆ. ಅವಾಗ ನಿಮಗೆ ಅರ್ಥ ಆಗುತ್ತೆ ವರಗಳನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಎಂಬುದಾಗಿ, ವರಗಳ ಮುಖಾಂತರ ಪವಿತ್ರಾತ್ಮನ ಹೇಗೆ ಕ್ರಿಯೆ ಮಾಡುತ್ತಾನೆ ಅಂತ ಹೇಳಿ, ವರಗಳನ್ನ ಏನಕ್ಕಾಗಿ ನಮಗೆ ಕೊಟ್ಟಿದ್ದಾನೆ ಅಂತದನ್ನ ನಾವು ವಿಶೇಷವಾಗಿ ಆಳವಾಗಿ ನಾವು ಮತ್ತೊಂದು ಸಂದೇಶದಲ್ಲಿ ನಾವು ನೋಡೋಣ. ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಶೇಷವಾದ ಕಾರ್ಯ ಏನಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಇಟ್ಕೊಳ್ಬೇಕಾಗಿರುವ ಕಾರಣ ಅಂದ್ರೆ, ಇಲ್ಲಿ ಪಾಸ್ಟರ್ ಆಗಿ ನಿಂತುಕೊಂಡಿರುವ ನನ್ನ ಒಳಗೂ ಇಲ್ಲಿ ಕುಳಿತಿರುವ ನಿಮ್ಮ ಒಳಗೂ ಒಂದೇ ಆತ್ಮನಿದ್ದಾನೆ. ಹಲ್ಲೆಲೂಯಾ. ಒಂದೇ ಆತ್ಮನಿದ್ದಾನೆ, ಬೇರೆ ಬೇರೆ ಆತ್ಮನಲ್ಲ, ವಿಶೇಷವಾದ ಆತ್ಮನಲ್ಲ. ನಿಮಗೆ ಬೇರೆ ವರವನ್ನು ಕೊಟ್ಟಿದ್ದಾನೆ,
ನನಗೆ ಬೇರೆ ವರವನ್ನು ಕೊಟ್ಟಿದ್ದಾನೆ. ನಿಮಗೆ ದೇವರ ಆತ್ಮನ ಮುಖಾಂತರ ಬೇರೆ ತಾಳಂದುಗಳನ್ನು ಕೊಟ್ಟಿದ್ದಾನೆ, ನನಗೆ ದೇವರ ಆತ್ಮನ ಮುಖಾಂತರ ಬೇರೆ ತಾಳಂದುಗಳನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಕೂಡ ದೇವರ ಆತ್ಮನಿಂದ ಒಂದೇ ಆತ್ಮನ ಹೊಂದಿದ್ದೇವೆ. ಈ ಸಂದೇಶವನ್ನ, ಈ ಒಂದು ವಿಷಯವನ್ನ ನೀವು ಮನಸ್ಸಿನಲ್ಲಿ ಆಳವಾಗಿ ಇಟ್ಕೋಬೇಕು. ಇವತ್ತು ಕ್ರೈಸ್ತತ್ವ, ಕ್ರಿಸ್ಟಿಯಾನಿಟಿ ಒಂದು ತಪ್ಪಾದ ದಾರಿಗೆ ಹೋಗ್ತಾ ಇದೆ. ಏನಕ್ಕೆ ಗೊತ್ತಾ? ಅವರ ಒಳಗೆ ದೇವರ ಆತ್ಮ ವಿಶೇಷವಾಗಿದ್ದಾನೆ, ಸ್ಪೆಷಲ್ ಅನಾಯಿಂಟಿಂಗ್, ಸ್ಪೆಷಲ್ ಆತ್ಮನಿದ್ದಾನೆ ಅಂತ ಹೇಳಿ ವಿಶೇಷವಾದ ವರಗಳನ್ನು ಮಾತ್ರ ದೇವರು ಕೊಟ್ಟಿದ್ದಾನೆ. ಆತ್ಮನು ಎಲ್ಲರ ಒಳಗೆ ಒಂದೇ. ಆಯ್ತಾ? ಈಗ ದೇವರು ನನಗೆ ಪ್ರವಾದನೆಯನ್ನು ಕೊಟ್ಟಿದ್ದಾನಂದ್ರೆ ದೇವರು ಇನ್ನೊಬ್ಬರಿಗೆ ಅದ್ಭುತ ಮಾಡುವ ವರವನ್ನ ದೇವರು ಕೊಟ್ಟಿರ್ತಾನೆ. ನಾವು ಇಬ್ಬರೂ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ದೇವರ ರಾಜ್ಯ ಕಟ್ಟಲ್ಪಡುತ್ತದೆ. ನಾನು ಒಬ್ಬನೇ ಕೆಲಸ ಮಾಡಿ ನನ್ನದೇ ದೊಡ್ಡದು ಅಂತ ನಾನು ಅಂದ್ಕೊಂಡ್ರೆ ನಾನು ದೇವರ ರಾಜ್ಯವನ್ನು ಕಟ್ಟಿಕೊಳ್ಳುವುದಿಲ್ಲ. ನನ್ನ ಹೆಸರನ್ನು ನಾನು ಕಟ್ಟಿಕೊಳ್ತೇನೆ, ನನ್ನನ್ನು ನಾನು ಪ್ರಬಲ ಮಾಡಿಕೊಳ್ಳುತ್ತೇನೆ. ಇದರಿಂದ ದೇವರ ರಾಜ್ಯಕ್ಕೆ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ಇವತ್ತು ಅನೇಕ ಸೇವಕರುಗಳು ಪವಿತ್ರಾತ್ಮನಿಗಿಂತ ತನ್ನನ್ನು ಮುಂಚಿತವಾಗಿ ಪ್ರೊಜೆಕ್ಟ್ ಮಾಡಿಕೊಳ್ತಾರೆ. ಏನೋ ಅವರು ವಿಶೇಷವಾಗಿ ಪರಲೋಕದಿಂದ ಹುಟ್ಟಿ ಬಂದ ಹಾಗೆ, ಅವರಿಗೆ ಮಾತ್ರ ವಿಶೇಷವಾದ ಪ್ರಕಟಣೆಯನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ. ಆ ಕಾಲ ಮುಗಿತು. ಯೇಸು ಸ್ವಾಮಿ ಬರೋದಕ್ಕೆ ಮುಂಚಿತವಾಗಿ ಅದನ್ನು ದೇವರು ಮಾಡಿದ್ರು. ಇವತ್ತು ಇಲ್ಲ. ಯೇಸು ಸ್ವಾಮಿಯನ್ನು ನಂಬಿರುವ ಪ್ರತಿಯೊಬ್ಬರಿಗೂ ಆತನ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಆತನ ಆತ್ಮವನ್ನ ನಾವು ಹೊಂದಿರುವುದರಿಂದ ನಾವು ಈ ಲೋಕದಲ್ಲಿ ವಿಶೇಷವಾದವರಾಗಿದ್ದೇವೆ. ಎಲ್ಲರೂ ಕೂಡ ಈ ಲೋಕದಲ್ಲಿ ಇರುವವರಿಗಿಂತ ನಾವು ಯಾವುದರಲ್ಲಿ ಅಂದ್ರೆ ವಿಶೇಷವಾಗಿದ್ದೇವೆ ಅಂದ್ರೆ ಅವರಿಗೆ ದೇವರ ಆತ್ಮನು ಇನ್ನು ಕೊಡಲ್ಪಟ್ಟಿಲ್ಲ, ನಮಗೆ ದೇವರ ಆತ್ಮನಿದ್ದಾನೆ. ಆ ಆತ್ಮನ ಮುಖಾಂತರ ನಾವು ನಡೆಸಲ್ಪಡುವವರಾಗಿದ್ದೇವೆ. ಆತ್ಮನ ಮುಖಾಂತರ ನಮ್ಮ ಜೀವಿತವನ್ನ ನಾವು ನೋಡುವವರಾಗಿದ್ದೇವೆ. ಆ ಆತ್ಮನು ಏನೆಲ್ಲ ಮಾಡುತ್ತಾನೆ ಎಂಬುದಾಗಿ ಬರುವ ಒಂದು ಸಂದೇಶದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಆದ್ರಿಂದ ಈ ಪೆಂಟೆಕೋಸ್ಟ್ ಹಬ್ಬದಂತ ನಾವು ಇದನ್ನು ಓದುವಾಗ ಅನೇಕರು ನೋಡಿ ಈ ವಾಕ್ಯ ಭಾಗವನ್ನು ಓದುವಾಗ ಈ ವಾಕ್ಯದ ಭಾಗದಿಂದ ಏನನ್ನು ಅನೇಕರು ಪ್ರಸಂಗ ಮಾಡ್ತಾರೆ ಗೊತ್ತಾ? ವರ ಎಂಬ ಅನ್ಯ ಭಾಷೆಯನ್ನು ಪ್ರಸಂಗ ಮಾಡುತ್ತಾರೆ. ಇದಕ್ಕೆ ಅನ್ಯ ಭಾಷೆಯನ್ನು ಹೆಚ್ಚಾದ ಮುಖ್ಯತ್ವವನ್ನು ಕೊಡ್ತಾರೆ. ಆದ್ರೆ ಈ ಒಂದು ಭಾಗದಲ್ಲಿ ಇರುವ ವಿಶೇಷತೆ ಏನ್ ಗೊತ್ತಾ? ಈ ಪೆಂಟಿಕಾಸ್ಟ್ ಅಂದ್ರೆ ವಿಶೇಷತೆ ಏನ್ ಗೊತ್ತಾ? ಪವಿತ್ರ ಆತ್ಮನು ಎಲ್ಲರಿಗೂ ಕೊಡಲ್ಪಟ್ಟಿದೆ, ಅದೇ ವಿಶೇಷ. ಹಲ್ಲೆಲೂಯಾ. ಇಲ್ಲಿ ಟಂಗ್ಸ್ ಎಲ್ಲ ವಿಶೇಷ, ಅನ್ಯ ಭಾಷೆ ಎಲ್ಲ ವಿಶೇಷ. ಅನ್ಯ ಭಾಷೆ ಪವಿತ್ರಾತ್ಮನು ಬಂದ ನಂತರ ನಿಮಗೆ ಸಿಗುವ ವರ ಅದೆಲ್ಲ ಇಲ್ಲಿ ಈ ಭಾಗದಲ್ಲಿ ಸಿಗುವ ವಿಶೇಷತೆ ಏನಂದ್ರೆ ನಿಮಗೆ ದೇವರು ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ತನ್ನನ್ನು ನಂಬಿದವರು ಎಲ್ಲರಿಗೂ ಆತನ ವಿಶೇಷವಾದ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ, ಅದೇ ವಿಶೇಷ. ಪೆಂಟಿಕಾಸ್ಟ್ ಅಂದ್ರೆ ನಿಮಗೆ ಅರ್ಥವಾಗುವ ವಿಷಯ ಏನಾಗಿರ್ಬೇಕಂದ್ರೆ ಆ ದಿನ ಎಲ್ಲರಿಗೂ ಪವಿತ್ರಾತ್ಮನು ಬಂದಿರುವ ದಿನ. ಹಲ್ಲೆಲೂಯಾ. ಪೆಂಟಿಕಾಸ್ಟ್ ಅಂದ್ರೆ ಆ ದಿನದಲ್ಲಿ ತನ್ನನ್ನು ನಂಬಿರುವ ಎಲ್ಲರಿಗೂ ಪವಿತ್ರಾತ್ಮನನ್ನು ದೇವರು ಕೊಟ್ಟಿದ್ದನು ಎಂಬುದಾಗಿ. ಅನ್ಯ ಭಾಷೆ ಆದ ನಂತರನೂ ಕೂಡ ಜನರಿಗೆ ಸಿಕ್ತು, ಆದ ಮೇಲೂ ಕೂಡ ಪವಿತ್ರಾತ್ಮನು ಅನ್ಯ ಭಾಷೆ ಸಿಕ್ತು. ಇವತ್ತು ಅನೇಕರಿಗೆ ಪವಿತ್ರಾತ್ಮನ ಮುಖಾಂತರ ಅನ್ಯ ಭಾಷೆ ಸಿಗುತ್ತೆ. ಆದ್ರೆ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೀವಿ ಇನಿಷಿಯೇಷನ್ ಅಂತ. ಇನಿಷಿಯೇಷನ್, ಇನಾಗ್ರಲ್ ಒಂದು ಸಭೆಯನ್ನು ಕಟ್ಟುವಾಗ ಅಥವಾ ನಿಮ್ಮ ಮನೆಯನ್ನು ಕಟ್ಟುವಾಗ ಆ ಮನೆಯಲ್ಲಿ ನೀವು ಪ್ರವೇಶ ಮಾಡೋದಕ್ಕೆ ಮುಂಚೆ ಏನ್ ಮಾಡ್ತಾರೆ? ಇನಾಗ್ರೇಷನ್ ಮಾಡ್ತಾರೆ ಅಲ್ವಾ? ರಿಬ್ಬನ್ ಕಟ್ಟಿ ಅದನ್ನ ಕಟ್ ಮಾಡಿ ಅಲ್ವಾ, ಪ್ರಾರ್ಥನೆ ಮಾಡಿ ಅಥವಾ ಲೋಕದಲ್ಲಿ ಬೇರೆ ತರ ಮಾಡಿ ಅದನ್ನ ಏನ್ ಮಾಡ್ತಾರೆ? ಇನಾಗ್ರೇಷನ್ ಮಾಡ್ತಾರೆ. ದಿಸ್ ಈಸ್ ದ ಡೇ, ಇಟ್ಸ್ ಎ ಇನಿಷಿಯೇಷನ್ ಡೇ, ಇನಾಗ್ರಲ್ ಡೇ ಆಫ್ ದ ಹೋಲಿ ಸ್ಪಿರಿಟ್. ಅಂದ್ರೆ ಏನು? ಎಲ್ಲಾ ಜನರಲ್ಲಿಯೂ ಬಂದು ಸುರಿಸುವ ಪವಿತ್ರಾತ್ಮನ ಒಂದು ಇನಾಗ್ರಲ್ ಡೇ ಆಗಿದೆ. ಈ ಲೋಕಕ್ಕೆ ಎಲ್ಲರಿಗೂ ಕೊಡಲ್ಪಟ್ಟ ಪವಿತ್ರಾತ್ಮನ ದಿನವಾಗಿ ಅಲ್ಲಿ ಕಾಣಿಸಿಕೊಂಡಿದೆ. ಯಾರಾದ್ರೂ ಒಬ್ರು ಇನ್ನು ಮುಂದೆ ಈ ವಾಕ್ಯದ ಮುಖಾಂತರ ನಿಮ್ಮನ್ನ ಮಿಸ್ಲೀಡ್ ಮಾಡಿದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಪೆಂಟಿಕಾಸ್ಟಲ್ ದಿನ ಅಂದ್ರೆ ಅದು ದೇವರ ವರವನ್ನು ಸೂಚಿಸುವ ಅನ್ಯ ಭಾಷೆಯ ದಿನ ಅಲ್ಲ, ಪವಿತ್ರಾತ್ಮನ ದಿನ.
ಪವಿತ್ರಾತ್ಮನು ಎಲ್ಲರಿಗೂ ಕೊಡಲ್ಪಟ್ಟಿರುವ ದಿನ. ಅದಾದ ನಂತರ ಯಾರೆಲ್ಲ ಯೇಸು ಸ್ವಾಮಿನ ನಂಬಿದರೋ ಅವರು ಎಲ್ಲರಿಗೂ ದೇವರು ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಹಾಗಾಗಿ ಈಗ ಯಾರಿಗೆ ಪವಿತ್ರಾತ್ಮನ ಸಿಗುತ್ತದೆ ಅಂದ್ರೆ, ಯಾರೆಲ್ಲ ದೇವರನ್ನ ನಂಬುತ್ತಾರೋ ಅವರಿಗೆ ಪವಿತ್ರಾತ್ಮನ ಸಿಗುತ್ತೆ. ನೀವು ಒಂದು ವೇಳೆ ಪಾಸ್ಟರ್ ನನಗೆ ಪವಿತ್ರಾತ್ಮನ ಇದಾನೋ ಇಲ್ವೋ ಗೊತ್ತಿಲ್ಲ, ನನಗೆ ಸಮಸ್ಯೆ, ನನಗೆ ಡೌಟ್ ಆಗಿದೆ ಅಂದ್ರೆ, ನೀವು ಅರ್ಥ ಮಾಡಿಕೊಳ್ಳುವ ವಿಷಯ ಏನಾಗಿರ್ಬೇಕಂದ್ರೆ, ಮೊದಲನೇದಾಗಿ ನೀವು ಯೇಸು ಸ್ವಾಮಿನ ನಂಬಿದ್ದೀರಾ? ಎಸ್, ನಾನು ನಂಬಿದ್ದೇನೆ. ನೀವು ಯೇಸು ಸ್ವಾಮಿ ನಿಮ್ಮ ರಕ್ಷಕನು ಎಂಬುದಾಗಿ ನಂಬಿದ್ದೀರಾ? ಹೌದು. ಯೇಸು ಸ್ವಾಮಿ ನಿಮ್ಮ ಪಾಪಗಳನ್ನ ಕ್ಷಮಿಸಿದ್ದಾನೆ ಅಂತ ನೀವು ನಂಬ್ತೀರಾ? ಹೌದು. ಯೇಸು ಸ್ವಾಮಿಗೆ ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿದ್ದೀರಾ? ಹೌದು. ಹಾಗಾದ್ರೆ ನಿಮ್ಮ ಒಳಗೆ ಯಾರಿದ್ದಾನೆ? ಪವಿತ್ರಾತ್ಮನು ಇಳಿದು ಬಂದಿದ್ದಾನೆ. ಮತ್ತು ಈ ವಾಕ್ಯದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನು ದ ಹೋಲಿ ಸ್ಪಿರಿಟ್ ಇಸ್ ಗಿವನ್ ಒನ್ಸ್ ಫಾರ್ ಆಲ್ ಅಸ್ ಗಾಡ್ಸ್ ಪರ್ಮನೆಂಟ್ ಗಿಫ್ಟ್. ಪವಿತ್ರಾತ್ಮನು ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವಾಗ 2ನೇ ಅಧ್ಯಾಯ, ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ನಮಗೆ ತೋರಿಸಿದೆ ಅಂದ್ರೆ, ಒಂದೇ ಸಾರಿ ಶಾಶ್ವತವಾಗಿ ಪವಿತ್ರಾತ್ಮರನ್ನ ಒಬ್ಬ ಉಡುಗೊರೆಯಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇನ್ನು ಮುಂದೆ ಪವಿತ್ರಾತ್ಮ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಪೆಂಟಿಕಾಸ್ಟಲ್ ಡೇ, ಪಂಚಶತಮಾನ ದಿನದಲ್ಲಿ ಇಳಿದು ಬಂದ ಪವಿತ್ರಾತ್ಮನು ಇನ್ನು ಹಿಂದೆ ಆತನು ನಿಮ್ಮನ್ನ ಬಿಟ್ಟು ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಹಳೆ ಒಡಂಬಡಿಕೆ ಏನು ಗೊತ್ತಾ? ಪವಿತ್ರಾತ್ಮನು ಇಳಿದು ಬರ್ತಾನೆ. ಬಂದ ತಕ್ಷಣ ಅವರೊಳಗೆ ಒಂದು ವಿಶೇಷವಾದ ಒಂದು ಬಲ ಬರ್ತದೆ, ಒಂದು ವಿಶೇಷವಾದ ಶಕ್ತಿ ಬಂದು ಒಂದು ದೊಡ್ಡ ಅದ್ಭುತವನ್ನು ಮಾಡ್ತಾರೆ. ಆ ಅದ್ಭುತವನ್ನು ಮಾಡಿದ ನಂತರ ಆ ಪವಿತ್ರಾತ್ಮ ಏನ್ ಮಾಡ್ತಾನೆ? ಅವರನ್ನ ಬಿಟ್ಟು ಹೋಗ್ಬಿಡ್ತಾನೆ. ನಾವು ಎಲಿಯನ ಜೀವಿತದಲ್ಲಿ ನಾವು ನೋಡಿದ್ವಿ. ಎಲಿಯನ ಏನ್ ಮಾಡ್ದ? ಆತನ ಒಳಗೆ ಪವಿತ್ರಾತ್ಮ ಇಳಿದು ಬಂದ ತಕ್ಷಣ ಸುಮಾರು 400 ಬಾಲನ ಒಂದು ಪ್ರವಾದಿಗಳನ್ನ ಸಾಯಿಸಿದ. ದೊಡ್ಡ ಅದ್ಭುತವನ್ನೇ ಮಾಡಿದ. ದೊಡ್ಡ ಒಂದು ಅದ್ಭುತವನ್ನ ಮಾಡಿ ನಂತರ ಆತನ ಬಿಟ್ಟು ಪವಿತ್ರಾತ್ಮ ಬಿಟ್ಟು ಹೋದನು. ಮಾರನೇ ದಿನ ಯೆಸಬೇಲ್ ಏನ್ ಮಾಡಿದ್ರು? ಜೆಸಬೇಲ್ ಆತನನ್ನ ಸಾಯಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗ ಇವನು ಓಡ್ ಹೋಗಿ ಒಂದು ಗುಹೆಯಲ್ಲಿ ಹೋಗಿ ಇದು ಮಾಡ್ಕೊಂಡ, ಹೈಡ್ ಮಾಡ್ಕೊಂಡ. ಕಾರಣ ಏನು? ಆತನೊಳಗೆ ಪವಿತ್ರಾತ್ಮ ಇರ್ಲಿಲ್ಲ. ಆತನ ಆದರಣೆ ಪಡಿಸಲಿಕ್ಕೆ, ಬಲಪಡಿಸಲಿಕ್ಕೆ, ಆತನಿಗೆ ಧೈರ್ಯವನ್ನು ಕೊಡಕ್ಕೆ. ಯಾಕೆ ಭಯಪಡ್ತೀಯ ಅಂತ ಹೇಳಕ್ಕೆ. ಮತ್ತೆ ದೇವರ ಆತ್ಮನ ಇಳಿದು ಬಂದು, ಓ ಎಲಿಯನೇ ಎಲ್ಲಿದ್ಯಾ, ಏನ್ ಮಾಡ್ತಾ ಇದೀಯಾ, ವೇರ್ ಆರ್ ಯು ಅಂತ ಹೇಳಿ ಆತನ ಕೇಳಬೇಕಾಗಿತ್ತು. ಆದ್ರೆ ಇವತ್ತು ಪವಿತ್ರಾತ್ಮನು ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ. ಆತನು ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಿಮ್ಮೊಳಗೆ ಇದ್ದಾನೆ. ಈಗ ಪ್ರಾಬ್ಲಮ್ ಏನಂದ್ರೆ, ಎಷ್ಟೋ ವಿಶ್ವಾಸಿಗಳು ಅದನ್ನ ನಂಬುವುದಿಲ್ಲ. ನಮ್ಮ ವಿಶ್ವಾಸಿಗಳು, ಸಭೆಯಲ್ಲಿ ಇರುವ ಅನೇಕ ಕ್ರೈಸ್ತಗಳು ಈ ಸತ್ಯವನ್ನ ಪೂರ್ತಿ ನಂಬುವುದಿಲ್ಲ. ಅದಕ್ಕೆ ಕಷ್ಟವು ಬಂದ ತಕ್ಷಣ ಎಲಿಯನ ರೀತಿಯಲ್ಲಿ ಆಕ್ಟ್ ಮಾಡ್ತಾರೆ. ಅಯ್ಯೋ, ದೇವರು ಎಲ್ಲಿ ಹೋದ್ರು, ದೇವ್ರು ಯಾಕೆ ಇದನ್ನ ನನಗೆ ಬರಮಾಡಿದ್ರು, ನನ್ನ ಜೀವಿತವೇ ಎಲ್ಲಿ ಹೋಗ್ತದೋ, ಏನಾಗುತ್ತೋ ಅಂತ ಹೇಳಿ. ನೀವು ನಂಬಬೇಕು, ನಿಮ್ಮ ಒಳಗೆ ಪವಿತ್ರಾತ್ಮನ ದೇವರು ಇಟ್ಟಿದ್ದಾನೆ. ಅದು ಪರ್ಮನೆಂಟ್ ಆಗಿರುವಂತೆ ದೇವರು ಇಟ್ಟಿದ್ದಾನೆ. ಆತನು ನಿಮ್ಮ ಒಳಗೆ ಕ್ರಿಯೆ ಮಾಡುವುದಕ್ಕಾಗಿ, ನಿಮಗೆ ಬಲವನ್ನು ಕೊಡುವುದಕ್ಕಾಗಿ ಆತನ ಆತ್ಮವನ್ನ ನಿಮ್ಮ ಒಳಗೆ ಇಟ್ಟಿದ್ದವನು ಆಗಿದ್ದಾನೆ. ಮತ್ತೆ ನೀವು ಕಾಯಬೇಕಾಗಿರುವ ಅವಶ್ಯಕತೆ ಇಲ್ಲ. ಮತ್ತೆ ನಿಮಗೆ ಕಷ್ಟ ಬಂದಾಗ ನೀವು 4ನೇ ಅಧ್ಯಾಯ 28ನೇ ವಚನವನ್ನ, 4ನೇ ಅಧ್ಯಾಯ 31ನೇ ವಚನದಲ್ಲಿ ನೀವು ನೋಡುವಾಗ, ಯಾವಾಗ ಶಿಷ್ಯರು ಅಲ್ಲಿ ಬಲಹೀನರಾಗಿದ್ರು ಅವಾಗ ಅವರು ಬೇಡಿಕೊಂಡಾಗ ಪವಿತ್ರಾತ್ಮನ ಅವರೊಳಗೆ ಮತ್ತೆ ಇಳಿದು ಬಂದು ಅವರಿಗೆ ಬಲವನ್ನು ಕೊಡುವನು ಆಗಿದ್ದನು. ಅಂದ್ರೆ ಹೊಸದಾಗಿ ಇಳಿದು ಬರಲಿಲ್ಲ, ಬಲವನ್ನು ಕೊಡುವುದಕ್ಕಾಗಿ ಆತನ ಒಳಗೆ ಕ್ರಿಯೆ ಮಾಡಿದನು. ಅನೇಕ ಸಾರಿ ನೀವು ಸೋತು ಹೋದಾಗ, ನೀವು ಜೀವಿತದಲ್ಲಿ ನೀವು ಸೋತು ಹೋದಾಗ, ಸಮಸ್ಯೆಗಳನ್ನು ಹಾರು ಹೋದಾಗ, ಎದುರಿಸುವಾಗ ನಿಮಗೆ ಪವಿತ್ರಾತ್ಮನ ಬಲ ಬೇಕಾಗುತ್ತದೆ. ಅವಾಗ ನೀವು ಪ್ರೇಯರ್ ಮಾಡುವಾಗ, ದೇವರೇ ನನಗೆ ಸಹಾಯ ಮಾಡು ಸ್ವಾಮಿ, ನನಗೆ ಇಂಥ ಸಮಸ್ಯೆ ಇದೆ, ಇಂಥ ಅನಾರೋಗ್ಯಗಳಿದೆ, ಇಂಥ ಕಷ್ಟವಿದೆ ಅಂತ ಹೇಳಿ ಪವಿತ್ರಾತ್ಮನ ನೀವು ಬಲವನ್ನು ನೀವು ಹುಡುಕುವಾಗ ಆತನ ಏನ್ ಮಾಡ್ತಾನೆ? ನಿಮಗೆ ವಿಶೇಷವಾದ ಬಲವನ್ನು ನಿಮಗೆ ಕೊಡುತ್ತಾನೆ. ಆತನು ನಿಮ್ಮನ್ನು ಬಿಟ್ಟು ಹೋಗ್ಲಿಲ್ಲ, ಆತನು ನಿಮ್ಮ ಒಳಗೆ ಇದ್ದಾನೆ.
ಆತನ ಬಳಿಯಲ್ಲಿ ನೀವು ಬೇಡಿಕೊಳ್ಳುವಾಗ ಆತನು ನಿಮಗೆ ಬಲವನ್ನು ಕೊಡುತ್ತಾನೆ. ಆತನು ಬಿಟ್ಟು ಹೋಗ್ಲಿಲ್ಲ, ನೀವು ಕಾಯ್ಬೇಕಾಗಿಲ್ಲ. ದೇವರೇ ಬಂದು ನನ್ನ ಮತ್ತೆ ಅಭಿಷೇಕ ಮಾಡು, ಅಭಿಷೇಕ ಮಾಡು, ಅಭಿಷೇಕ ಮಾಡು ಅಂತ ಕೇಳಬೇಕಾಗಿರುವ ಅವಶ್ಯಕತೆ ಇಲ್ಲ. 1 ಯೋವಾನ 2ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ನೋಡುತ್ತೀವಿ, ಅಲ್ಲಿ ಹೇಳ್ತದೆ, ದ ಅನಾಯಿಂಟಿಂಗ್ ವಿಚ್ ಯು ರಿಸೀವ್ಡ್ ಇಸ್ ರಿಯಲ್. ದ ಅಭಿಷೇಕವು, ನೀವು ಹೊಂದಿರುವ ಅಭಿಷೇಕವು ಅದು ನಿಜವಾಗಿದೆ. ಹೇಗೆಂದ್ರೆ ಇಟ್ ವಿಲ್ ಟೀಚ್ ಯು ಅಬೌಟ್ ಎವ್ರಿಥಿಂಗ್. ಅದು ನಿಮಗೆ ಎಲ್ಲವನ್ನು ಬೋಧಿಸುತ್ತದೆ ಅಂತ ಹೇಳಿ ಬರೆಯಲ್ಪಟ್ಟಿದೆ. ನೀವು ಹೊಂದಿರುವ ಪವಿತ್ರಾತ್ಮನ ಅಭಿಷೇಕವು ನಿಜವಾದದು, ಅದು ಸತ್ಯವಾದದು, ಅದು ಎಲ್ಲವನ್ನು ನಿಮಗೆ ಬೋಧಿಸುವುದು ಆಗಿರ್ತದೆ. ಏನು ಪ್ರಾಬ್ಲಮ್ ಅಂದ್ರೆ ನಾವು ಎಲ್ಲವನ್ನೂ ಪವಿತ್ರಾತ್ಮನ ಹತ್ರ ಕೇಳುವುದಿಲ್ಲ. ಪವಿತ್ರಾತ್ಮನೇ, ನನಗೆ ಇದು ಸಮಸ್ಯೆ ಇದೆ. ಪವಿತ್ರಾತ್ಮನೇ, ನನಗೆ ಇಂಥ ಭಯ ಇದೆ. ಪವಿತ್ರಾತ್ಮನೇ, ಇಂಥ ಕಷ್ಟವಿದೆ. ಇದನ್ನ ನಾನು ಹೇಗೆ ಮಾಡಬೇಕು, ಇದನ್ನ ಹೇಗೆ ನಾನು ತೀರ್ಮಾನ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಾವು ಕೇಳುವುದಿಲ್ಲ. ನಾವು ಯಾವಾಗ ಕೇಳ್ತೀವಿ ಗೊತ್ತಾ? ನಾವು ಒಂದು ದೊಡ್ಡದಾದ ಹಳ್ಳದಲ್ಲಿ ಬಿದ್ದು ಎದ್ದೆಯಲ್ಲಿ ಬರಕ ಆಗದೆ ಇರುವಾಗ ಆ ಹಳ್ಳದಲ್ಲಿ ಒಳಗೆ ನಾವು ಕೂತ್ಕೊಂಡು ದೇವರ ಬಳಿಯಲ್ಲಿ ನಾವು ಕಿರ್ಚಾಡ್ತಾ ಇರ್ತೀವಿ. ದೇವರೇ, ನಾನು ಬಿದ್ದು ಬಿಟ್ಟಿದ್ದೀನಿ, ನನ್ನನ್ನು ಎಬ್ಬಿಸು, ನನಗೆ ಬಲವನ್ನು ಕೊಡು. ನಾವು ಈ ದಾರಿಯಲ್ಲಿ ಹೋಗೋದಕ್ಕೆ ಮುಂಚಿತವಾಗಿ, ದೇವರೇ, ಈ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ, ಇದು ಸರಿಯಾದ ಮಾರ್ಗನ? ಇಲ್ಲಿ ಏನಾದ್ರೂ ನನಗೆ ಅಪಾಯವಿದೆಯಾ? ಇದು ನಾನು ಹೋಗಲ್ಲ ಅಂತ ನಾವು ಕೇಳೋದೇ ಇಲ್ಲ. ನಾವು ಯಾವಾಗ ವಿಶಾಲವಾದ ಒಂದು ದಾರಿಯನ್ನು ನೋಡಿದ ತಕ್ಷಣ ಒಳಗೆ ನುಗ್ಬಿಡ್ತೀವಿ. ನಾವು ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ಅಬ್ರಹಾಮ್ ಮತ್ತೆ ಲೋತ್ನ ದೇವರು ಕರ್ಕೊಂಡು ಹೋದಾಗ, ಅವ್ರು ಯಾವಾಗ ಸೋದಮ್ ಗೋಮೋರಗೆ ಬಂದಾಗ ಅಬ್ರಹಾಮ್ ಏನ್ ಮಾಡ್ದ, ಲೋತನಿಗೆ ಹೇಳ್ದ, ನೋಡಪ್ಪ, ನಿನಗೆ ಯಾವ್ದು ಬೇಕೋ ಫಸ್ಟ್ ನೀನು ಆಯ್ಕೆ ಮಾಡ್ಕೊ. ಯು ಚೂಸ್ ವಾಟ್ ಯು ವಾಂಟ್ ಫಸ್ಟ್. ನೀನು ಯಾವ್ದನ್ನ ಬಿಡ್ತೀಯೋ ಅದನ್ನ ನಾನು ಹೊಂದ್ಕೊಳ್ತೀನಿ ಅಂತ. ಅವ್ನು ಯಾವ್ದನ್ನ ಹೊಂದ್ಕೊಂಡ? ಹಸುರಾಗಿರುವುದು, ನೀರಿರುವ ಸ್ಥಳ, ಮರಗಳು ಇರುವ ಸ್ಥಳ, ಎಲ್ಲಿ ಆತನು ಹೋದ್ರೆ ವ್ಯವಸಾಯ ಮಾಡಬಹುದು, ಪ್ರತಿದಿನ ವ್ಯವಸಾಯ ಮಾಡಬಹುದು, ಅಂತ ಸ್ಥಳವನ್ನು ನೋಡಕ್ಕೆ ಸುಂದರವಾಗಿರುವ ಸ್ಥಳ, ಇದು ನನಗೆ ಬೇಕು ಅಂತ ತೆಗೆದುಕೊಂಡ. ಅಬ್ರಹಾಮಿಗೆ ಹೋಗಿದ್ದ ಸ್ಥಳ ಎಲ್ಲ ಅಲ್ಲಗುಳ್ಳ, ಚೆನ್ನಾಗಿ ಇಲ್ಲದೆ ಇರುವ ಸ್ಥಳ, ಯಾರು ಇಷ್ಟಪಡದೆ ಇರುವ ಸ್ಥಳ. ಆದ್ರೆ ದೇವರು ಎಲ್ಲಿದ್ದನು? ಅಬ್ರಹಾಮಿನ ಸೈಡಲ್ಲಿ ಇದ್ದನು ದೇವರು. ಅಬ್ರಹಾಮಿನ ಜೊತೆ ದೇವರು ಇದ್ದನು. ನಾವು ನೋಡುವ ಹಂತದಲ್ಲಿ ದೇವರು ಇರುವುದಿಲ್ಲ. ನಾವು ನೋಡುವ ಅಂತ ಚಂತವನ್ನ ನಾವು ನೋಡಿ ನಾವು ಹಿಂದೆ ಹೋದ್ರೆ ಅಲ್ಲಿ ದೇವರು ಇರಲ್ಲ ಅಂತ ನಾನು ಗ್ಯಾರಂಟಿಯಾಗಿ ಹೇಳುವುದಿಲ್ಲ. ಅನೇಕ ಸಾರಿ ನಮ್ಮ ಒಂದು ತೀರ್ಮಾನಗಳು ಬರೀ ಹಂತವನ್ನು ನೋಡಿ, ಚಂತವನ್ನ ನೋಡಿ, ಸುಂದರವನ್ನ ನೋಡಿ, ಚೆನ್ನಾಗಿರುವುದನ್ನ ನೋಡಿ ಮಾತ್ರ ನಾವು ತೀರ್ಮಾನವನ್ನ ನಾವು ಮಾಡುವರಾಗಿದ್ರೆ ಒಂದು ವೇಳೆ ದೇವರು ಅಲ್ಲಿ ಇರುವುದಿಲ್ಲ. ದೇವರು ಯಾವಾಗಲೂ ವಿಚಿತ್ರವಾಗಿ ಕೆಲಸ ಮಾಡ್ತಾರೆ. ಹೆಂಗ್ ಗೊತ್ತಾ? ಏನು ಇಲ್ಲದೆ ಇರುವುದನ್ನ ಕಟ್ಟಿ ಬಲಪಡಿಸಿ ಅದರಲ್ಲಿ ಜಯವನ್ನು ತೋರಿಸಿ, ನೋಡು ನಾನೊಬ್ಬ ದೊಡ್ಡ ದೇವರು ಎಂಬುದಾಗಿ ತೋರಿಸ್ಕೊಳ್ಳೋದಕ್ಕೆ ದೇವರು ಮಾಡುವವನಾಗಿರ್ತಾನೆ. ಎಲ್ಲಿ ಅಸಹ್ಯವಾಗಿರುತ್ತದೋ, ಎಲ್ಲಿ ನೀವು ಇಷ್ಟಪಡದೇ ಇರುವ ಒಂದು ಸ್ಥಳವಾಗಿರುತ್ತದೋ, ಒಂದು ವೇಳೆ ದೇವರು ಅಲ್ಲಿ ತೋರಿಸಿದ್ರೆ ನೀವು ಹೋಗ್ಬೇಕು. ಯಾಕೆಂದ್ರೆ ದೇವರು ಯಾವಾಗಲೂ ಇಲ್ಲದೆ ಇರುವುದನ್ನ ಇರುವ ಹಾಗೆ ಮಾಡುವವನೇ ದೇವರಾಗಿರ್ತಾನೆ. ಹಲ್ಲೆಲೂಯಾ. ನಾವು ಯಾವಾಗಲೂ ಅಂತ ಒಂದು ತೀರ್ಮಾನಗಳನ್ನ ಮಾಡುವಾಗ ದೇವರ ಬಳಿಯಲ್ಲಿ ನಾವು ಕನ್ಸಲ್ಟ್ ಮಾಡುವುದೇ ಇಲ್ಲ. ಕಷ್ಟವನ್ನು ಬಂದ್ರೆ ನಾವೇನ್ ಮಾಡ್ತೀವಿ? ಇದು ಸೈತಾನಿಂದ ಬಂದಿದ್ದು. ಇದೇನೋ ಚೆನ್ನಾಗಿದೆಯಾ, ಒಳ್ಳೆ ಮಾರ್ಗ ಇದೆಯಾ, ಒಳ್ಳೇದನ್ನ ಯಾರೋ ತೋರಿಸ್ತಾ ಇದ್ದಾರಾ, ಹೋಗ್ಬಿಡೋಣ ಅಂತ. ಆ ರೀತಿಯಲ್ಲಿ ಅನೇಕ ಹಣಗಳನ್ನ ಕಳ್ಕೊಂಡಿದ್ದಾರೆ, ತನ್ನ ಜೀವನವನ್ನ ಕಳ್ಕೊಂಡಿದ್ದಾರೆ, ತನ್ನ ಕೆಲಸವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ವಿಷಯವನ್ನ ಕಳ್ಕೊಂಡಿದ್ದಾರೆ. ಕಾರಣ ಏನ್ ಗೊತ್ತಾ? ನೋಡಿ ಅವರುಗಳು ತೀರ್ಮಾನ ಮಾಡುವುದರಿಂದ. ಇಲ್ಲಿ ಪವಿತ್ರಾತ್ಮನು ನಿಮಗೆ ಜೊತೆ ಯಾವಾಗಲೂ ಇರುವುದಕ್ಕಾಗಿ ಕೊಟ್ಟಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮನ ನೋಯಿಸಬೇಡ್ರಿ, ಡೋಂಟ್ ಡ್ರಿಂಕ್ ದ ಹೋಲಿ ಸ್ಪಿರಿಟ್ ಅಂತೆ.
ಪವಿತ್ರಾತ್ಮನನ್ನ ನೀವು ನೋಯಿಸ್ಬೇಡ್ರಿ. ಕಾರಣ ಆತನು ಎಲ್ಲೋ ಇಲ್ಲ, ನಿಮ್ಮ ಜೀವಿತದೊಳಗೆ ಇದ್ದಾನೆ. ನೀವು ತೀರ್ಮಾನ ಮಾಡುವಾಗ, ನಿಮ್ಮ ಆಲೋಚನೆಯನ್ನು ಮಾಡುವಾಗ, ಆತನನ್ನು ಕೇಳದೆ, ಆತನನ್ನ ಕನ್ಸಲ್ಟ್ ಮಾಡದೆ ನೀವು ಮಾಡುವಾಗ ಏನಾಗುತ್ತೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ಅದು ಒಂದು ದೊಡ್ಡ ಒಂದು ಸೋಲಿಗೆ ತಗೊಂಡು ಹೋಗುತ್ತೆ. ಆ ಸೋಲಿಗೆ ತಗೊಂಡು ಹೋದಾಗ ಅವಾಗ ನಾವು ಏನ್ ಮಾಡ್ತೀವಿ? ಅನೇಕ ಕ್ರೈಸ್ತಗಳು, ಓ ನೋಡು, ನನ್ನಲ್ಲಿ ಪವಿತ್ರಾತ್ಮನಿಲ್ಲ, ನನ್ನಲ್ಲಿ ದೇವರಿಲ್ಲ, ಅದಕ್ಕೆ ನಾನು ಈ ರೀತಿಯಲ್ಲಿ ನಾನು ಸಮಸ್ಯೆಗಳನ್ನ ಅನುಭವಿಸಿದ್ದೇನೆ. ನಾನು ಏನ್ ಮಾಡ್ಬೇಕು? ನನ್ನ ಪಾಸ್ಟರ್ ಬಳಿಯಲ್ಲಿ ಹೋಗ್ಬೇಕು. ನಾನು ಎಲ್ಲಿಗೆ ಹೋಗ್ಬೇಕು? ಆ ಊರಿಗೆ ಹೋಗ್ಬೇಕು. ನಾನು ಎಲ್ಲಿಗೆ ಹೋಗ್ಬೇಕು? ಆ ಒಂದು ಸಭೆಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಆ ಪಾಸ್ಟರ್ ನನಗೆ ಏನು ಮಾಡ್ಬೇಕಂತ ಹೇಳ್ತಾರೆ. ಆ ಪಾಸ್ಟರ್ ನಾನು ಎಂತ ತೀರ್ಮಾನವನ್ನು ಮಾಡ್ಬೇಕಂತ. ಇವತ್ತು ಅನೇಕ ಕ್ರೈಸ್ತರಾಗಿದ್ದಾರೆ, ಬಿದ್ದು ದೇವರ ಮಾರ್ಗದರ್ಶನವನ್ನು ಕಳ್ಕೊಂಡು ಯಾರನ್ನ ಹುಡುಕ್ತಿದ್ದಾರೆ? ದೇವ ಸೇವಕರನ್ನ ಹುಡುಕ್ತಾ ಇದ್ದಾರೆ. ಅಲ್ಲ ತಪ್ಪು. ಮತ್ತೆ ನೀವು ಮಾಡೋದು ತಪ್ಪು. ದೇವ ಸೇವಕರ ಹತ್ರ ಹೋಗಿ ನೀವು ಪ್ರಾರ್ಥನೆ ಮಾಡಬಹುದು, ಪಾಪವನ್ನ ಅರಿಕೆ ಮಾಡಬಹುದು, ಕೇಳಬಹುದು, ಅವ್ರ ಮಾರ್ಗದರ್ಶನ ಹೊಂದ್ಕೋಬಹುದು, ಅದೆಲ್ಲ ಒಳ್ಳೇದೇ. ಆದ್ರೆ ಪವಿತ್ರಾತ್ಮನ ಹತ್ರ ಹೋಗಿ ನೀವು ಸರೆಂಡರ್ ಆಗಬೇಕು. ದೇವರ ಬಳಿಯಲ್ಲಿ ನೀವು ಹೋಗಿ ಸರೆಂಡರ್ ಆಗಬೇಕು. ದೇವರೇ, ನಿನ್ನನ್ನು ಕೇಳದೆ ಹೋಗಿ ನಾನು ಈ ದಾರಿಯಲ್ಲಿ ಬಿದ್ದಿದ್ದೇನೆ, ಈ ಕಷ್ಟವನ್ನ ಅನುಭವಿಸ್ತಿದ್ದೇನೆ, ನನಗೆ ನೀನು ಸಹಾಯ ಮಾಡು ಸ್ವಾಮಿ. ಯಾಕೆಂದ್ರೆ ಆತನು ಒಬ್ಬ ಉಡುಗೊರೆಯಾಗಿ, ಪರ್ಮನೆಂಟ್ ಗಿಫ್ಟ್ ಆಗಿ ನಿಮ್ಮಲ್ಲಿ ಇದ್ದಾನೆ. ಈ ಒಂದು ಅವಕಾಶ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಸಿಗಲಿಲ್ಲ. ದಾವೀದನಿಗೂ ಸಿಗಲಿಲ್ಲ, ಮೋಸೆಗೆ ಸಿಗಲಿಲ್ಲ, ಅಬ್ರಹಾಮಿಗೆ ಸಿಗಲಿಲ್ಲ. ಇಲ್ಲಾಂದ್ರೆ ಅವ್ರಿಗೆಲ್ಲ ಈ ಒಂದು ಪರ್ಮನೆಂಟ್ ಆಗಿ ಪವಿತ್ರಾತ್ಮನ ಒಳಗಡೆ ಇದ್ದದೆ. ಅಬ್ರಹಾಮ್ ಒಂದು ತಪ್ಪಾದ ತೀರ್ಮಾನವನ್ನು ಅಂತ ಮಾಡ್ತಿರ್ಲಿಲ್ಲ. ಮೋಸೆ ಒಂದು ತಪ್ಪಾದ ಒಂದು ತೀರ್ಮಾನವನ್ನು ಮಾಡ್ತಿರ್ಲಿಲ್ಲ. ಎಲಿಯನು ಒಬ್ಬ ತಪ್ಪಾದ ಒಂದು ತೀರ್ಮಾನವನ್ನು ಮಾಡ್ತಿರ್ಲಿಲ್ಲ. ದಾವೀದನು ಒಂದು ತಪ್ಪಾದ ತೀರ್ಮಾನವನ್ನು ಮಾಡ್ತಿರ್ಲಿಲ್ಲ. ಹೌದಲ್ವಾ? ಯೋಬನ ಜೀವಿತದಲ್ಲಿ ದೊಡ್ಡ ಒಂದು ಹಿಂಸೆ ಆತನಿಗೆ ಬಂದಾಗ ಏನಕ್ಕಾಗಿ ಇದು ಬಂತದ್ದನ್ನು ಅವನಿಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾ? ಆತನೊಳಗೆ ಪವಿತ್ರಾತ್ಮ ಇರಲಿಲ್ಲ. ಒಂದು ವೇಳೆ ಆತನೊಳಗೆ ಪವಿತ್ರಾತ್ಮ ಇದ್ದಿದ್ದರೆ ದೇವರು ಹೇಳ್ತಿದ್ರು, ಮಗನೇ, ಇದಕ್ಕಾಗಿನೇ ಇದು ನನಗೆ ಬಂದಿದೆ, ನಿನ್ನ ನಂಬಿಕೆಯನ್ನು ಸೋಲಿಸುವುದಕ್ಕಾಗಿ ಇದು ಬಂದಿದೆ ಎಂಬುದಾಗಿ. ಆತನಿಗೆ ಕೊನೆಯವರೆಗೂ ಅದಕ್ಕೆ ಆನ್ಸರೇ ಸಿಕ್ಕಿಲ್ಲ ಅವನಿಗೆ. ಆದ್ರೂ ವಾಕ್ಯ ಹೇಳ್ತದೆ, ಆತನು ನೀತಿವಂತನು ಎಂಬುದಾಗಿ. ಕಾರಣ ಆತನಿಗೆ ಆನ್ಸರ್ ಗೊತ್ತಿಲ್ಲದೇ ಇದ್ರೂ ಕೂಡ ದೇವರನ್ನ ಆತನು ದೂಷಿಸಲಿಲ್ಲ. ಇವತ್ತು ಈ ಪವಿತ್ರಾತ್ಮನು ನಮ್ಮ ಒಳಗೆ ಪರ್ಮನೆಂಟ್ ಆಗಿದ್ದಾನೆ, ನಿಮ್ಮ ಒಳಗೆ ಇದ್ದಾನೆ. ನಾವು ಸಣ್ಣದಾಗಿ ಏನಾದ್ರೂ ನಮ್ಮ ಜೀವಿತದಲ್ಲಿ ನಡೆದ್ರೆ ನೀವು ಎಷ್ಟು ದೇವರನ್ನ ದೂಷಿಸ್ತಿರಲ್ಲ. ಇವತ್ತು ಅನೇಕರು ಯೇಸು ಸ್ವಾಮಿನ ನಂಬಿದವರು ಅನೇಕರು ದೇವರನ್ನ ದೂಷಿಸ್ತಾರೆ. ಈ ದೇವರು ನನಗೆ ಏನ್ ಮಾಡಿದ್ರು? ಏನಕ್ಕೆ? ಒಂದು ಸಣ್ಣದಾಗಿ ಏನೋ ಜೀವಿತದಲ್ಲಿ ನಡಿ, ಅದು ನಡೆದಿದ್ದು ಅವರ ತಪ್ಪುಗಳಾಗಿ ಇರ್ಬೋದು, ಅವರ ತಪ್ಪಕ್ಕಾಗಿ ಇರ್ಬೋದು, ದೇವರನ್ನ ಹಿಂಬಾಲಿಸದೇ ಇರೋದಕ್ಕಾಗಿ ಇರ್ಬೋದು. ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ದೇವರಾತ್ಮನು ನಿಮ್ಮ ಒಳಗೆ ಯಾವಾಗಲೂ ಇರುವವನು ಆಗಿರುತ್ತಾನೆ. ಕೊನೆಯದಾಗಿ ಈ ವಾಕ್ಯವನ್ನು ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳಲ್ಲಿ 1:8 ಮತ್ತು ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯ ಮತ್ತು 5ರಿಂದ 21 ವಚನವನ್ನು ನೀವು ಇಡೀ ಆ ಅಧ್ಯಾಯವನ್ನ ನೀವು ಮನೆಯಲ್ಲಿ ಹೋಗಿ ಓದಿ ನೋಡ್ರಿ. ಈ ವಾಕ್ಯವನ್ನು ನೋಡುವಾಗ ದ ಸ್ಪಿರಿಟ್ ಇಸ್ ನಾಟ್ ಗಿವನ್ only for personal experience. He is given to transform the disciples into bold witness. ನೋಡಿ, ಈ ಪವಿತ್ರಾತ್ಮ ಏನಕ್ಕೆ ಕೊಟ್ಟಿದ್ದಾನಂದ್ರೆ, ನಾನು ಕಾರ್ ತಗೊಳ್ಳೋದಕ್ಕಾಗಿ, ಮನೆ ಕಟ್ಟೋದಕ್ಕಾಗಿ, ನಾನು ಒಂದು ಶ್ರೇಷ್ಠವಾದ ಒಂದು ಕಂಪನಿಯಲ್ಲಿ, ದೊಡ್ಡ ಕಂಪನಿಯಲ್ಲಿ ಒಂದು ದೊಡ್ಡ ಸ್ಥಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಾನು ದೊಡ್ಡ ಶ್ರೀಮಂತನಾಗಿ ಆಗುವುದಕ್ಕಾಗಿ, ಅಥವಾ ನಾನು ಪಾಪರಹಿತನಾಗಿ ಜೀವಿಸಬೇಕು ಅಂತದಕ್ಕಾಗಿಯೂ ಅಲ್ಲ. ನಿಮ್ಮ ವೈದಿಕವಾದ ಅನುಭವಕ್ಕಾಗಿ ಮಾತ್ರ ಅಲ್ಲ. ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ನನಗೆ ದೇವರು ಕೊಟ್ಟಿದ್ದಾನೆ, ನನಗೆ ಇದು ಹೇಳಿದ್ದಾನೆ, ನನಗೆ ಹೇಳಿದ್ದಾನೆ, ನನಗೆ ಹೇಳಿದ್ದಾನೆ, ನನಗೆ ಹೇಳಿದ್ದಾನೆ ಅಂತ ಹೇಳಿ ಅವ್ರು ಮಾಡೋದಾಗಿದ್ದಾರೆ. ಪವಿತ್ರಾತ್ಮನ ಅನುಭವವನ್ನು ನೀವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದ್ರೆ ಯಾವಾಗಲೂ ಪವಿತ್ರಾತ್ಮನು ಲೋಕಕ್ಕಾಗಿ ಮಾತನಾಡುವವನಾಗಿರ್ತಾನೆ.
ಸಭೆಗಾಗಿ ಮಾತನಾಡುವವನಾಗಿರ್ತಾನೆ, ದೇಶಕ್ಕಾಗಿ ಮಾತನಾಡುವವನಾಗಿರ್ತಾನೆ. ಯಾವಾಗ ಪವಿತ್ರಾತ್ಮನು ಅವರುಗಳು ಆದಿ ಸಭೆಗಳಿಗೆ ಕುತ್ಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಾಗ ಪವಿತ್ರಾತ್ಮನು ಇಳಿದು ಬಂದು ಎಲ್ಲರ ಬಳಿಯಲ್ಲಿ ಮಾತನಾಡಿದ್ರೆ ಏನ್ ಗೊತ್ತಾ, ನನಗಾಗಿ ಸೌಲನ್ನು ಬರ್ನಬಾಸನ್ನು ನೀವೇನ್ ಮಾಡ್ಬೇಕು, ಪ್ರತ್ಯೇಕಿಸಬೇಡಿ, ಸಪರೇಟ್ ಮಾಡ್ರಿ. ಬರ್ನಬಾಸನ ಇನ್ನು ಉದ್ಧಾರ ಮಾಡೋದಕ್ಕಾಗಲ್ಲ, ಬರ್ನಬಾಸನ ಲೋಕದಲ್ಲಿ ದೊಡ್ಡ ಅಪೊಸ್ತಲನಾಗಿ ಮಾಡೋದಕ್ಕಾಗಲ್ಲ, ಪೌಲನು ಲೋಕದಲ್ಲಿ ಒಂದು ದೊಡ್ಡ ವಿಶೇಷವಾದ ಅದ್ಭುತವನ್ನು ಮಾಡುವವನಾಗಿ ಮಾರ್ಪಡಿಸುವುದಕ್ಕಾಗಲ್ಲ. ನನ್ನ ಸೇವೆಗಾಗಿ ಇವರನ್ನ ನೀವೇನ್ ಮಾಡ್ರಿ, ಸಪರೇಟ್ ಮಾಡ್ರಿ. ಇವತ್ತು ಪವಿತ್ರ ಆತ್ಮನ ಅನೇಕರು ಏನಕ್ಕಾಗಿ ಉಪಯೋಗಿಸ್ಕೊಳ್ತಾರೆ ಗೊತ್ತಾ, ನಾನು ಪ್ರಬಲವಾಗದೆ, ನನಗೆ ಎಷ್ಟು ಗೊತ್ತಾ, ನನಗೆ ಎಷ್ಟು ಆಲೋಚನೆ ಗೊತ್ತೋ, ನನಗೆ ಜ್ಞಾನ ಇದೆ ಗೊತ್ತಾ, ನಾನು ಎಷ್ಟು ಅದ್ಭುತವನ್ನ ಮಾಡುತ್ತೇನೆ ಗೊತ್ತಾ, ನನಗೆ ಎಷ್ಟು ದೇವರು ನನ್ನ ಮುಖಾಂತರ ಮಾಡ್ತಾನೆ ಗೊತ್ತಾ. ನೋಡಿ, ಇದೆಲ್ಲವೂ ಕೂಡ ಪವಿತ್ರ ಆತ್ಮನ ತಪ್ಪಾಗಿ ಉಪಯೋಗಿಸಿಕೊಳ್ಳುವ ಪ್ರಯತ್ನಗಳು. ದೇವರ ವಾಕ್ಯ ಹೇಳ್ತದೆ, ಅವರಲ್ಲಿ ಪವಿತ್ರ ಆತ್ಮ ಇಳಿದು ಬಂದ ತಕ್ಷಣ ಅವರೆಲ್ಲರೂ ಬಲ ಹೊಂದಿದವರಾಗಿ ಏನ್ ಮಾಡಿದ್ರಂತೆ, ಎಲ್ಲಾ ಕಡೆ ಹೋಗಿ ಸಾಕ್ಷಿ ಹೇಳುವವರಾಗಿ ಮಾರ್ಪಡಿಸ್ತಾರೆ. ಇಲ್ಲಿ ಒಂದು ಘಟನೆ ನಡೀತದೆ. ಅಲ್ಲಿ ನಾವು ನೋಡುವಾಗ ಪೇತ್ರನು ಏನ್ ಮಾಡ್ತಾನೆ, ಪವಿತ್ರಾತ್ಮನ ಎಲ್ಲರ ಒಳಗೆ ಇಳಿದು ಬಂತು ಅಂತ ನಾವು ನೋಡಿದ್ವಿ. ಎಲ್ಲರ ಒಳಗೆ ಪವಿತ್ರಾತ್ಮ ಇಳಿದು ಬಂದ ತಕ್ಷಣ ಅಲ್ಲಿ ಸೇರಿ ಬಂದಿರುವವರು, ಅಲ್ಲಿ ಅಕ್ಕಪಕ್ಕದಲ್ಲಿರುವವರು, ರೋಡಲ್ಲಿ ಇರುವವರು ಎಲ್ಲರೂ ನೋಡಿ ಏನ್ ಮಾಡುದು, ಯಾಕೆಂದ್ರೆ ಪವಿತ್ರಾತ್ಮ ಇಳಿದು ಬಂದ ತಕ್ಷಣ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಬಂತು. ಅದಕ್ಕೆ ಮುಂಚೆ ಅವ್ರು ಏನ್ ಮಾಡಿದ್ರು, ಒಂದು ಪೆಂಟ್ ಹೌಸ್ ಅಲ್ಲಿ, ಮನೆಯ ಒಂದು ಮೇಲಿರುವ ಮನೆಯಲ್ಲಿ 120 ಜನ, ಯಾರು ಶಬ್ದ ಮಾಡಬೇಡ್ರಿ, ಸೈಲೆಂಟ್ ಆಗಿ ಕುತ್ಕೊಳ್ರಿ, ಯಾರು ಗೊತ್ತಾಗಬಾರದು ಇಲ್ಲಿ ಇರುವವರು ನಾವು ಅಂತ ಹೇಳಿ ಎಲ್ಲರೂ ಸೀಕ್ರೆಟ್ ಆಗಿ ಅಲ್ಲಿ ಕೂರ್ತಿದ್ರು. ಏಕೆಂದ್ರೆ ಕ್ರೈಸ್ತರು ಎಲ್ಲಿದ್ದಾರೆ, ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಅವ್ರನ್ನ ಕಂಡುಹಿಡಿದು ಅವ್ರನ್ನ ಒಡೆದು ಅವ್ರನ್ನ ಜೈಲಲ್ಲಿ ಹಾಕುವ ಸಮಯ ಅದು. ಈ 120 ಜನ ಈ ರೀತಿಯಲ್ಲಿ ಒಂದು ಮನೆಯಲ್ಲಿ ಕುಳಿತುಕೊಂಡವ್ರೆ, ಯಾರು ಶಬ್ದ ಮಾಡಬೇಡ್ರಿ, ಸೈಲೆಂಟ್ ಆಗಿ ಪ್ರೇಯರ್ ಮಾಡ್ರಿ. ಯಾರಿಗಾಗಿ ಗೊತ್ತಾದ್ರೆ ಏನ್ ಮಾಡ್ತಾರೆ, ನಮ್ಮನ್ನ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ, ನಮ್ಮನ್ನ ಹೊಡಿತಾರೆ ಎಂಬುದಾಗಿ. ಆದ್ರೆ ಪವಿತ್ರ ಆತ್ಮ ಬಂದ ತಕ್ಷಣ ಅಲ್ಲಿ ಸೀನೆ ಬದಲಾವಣೆ ಆಗ್ತಾ ಇದೆ. ಏನು, ತಕ್ಷಣ ಎಲ್ಲರೂ ಬದಲಾವಣೆ ಆಗಿ ಬಲ ಹೊಂದಿದ್ರು, ಅನ್ಯ ಭಾಷೆ ಮಾತನಾಡಿದ್ರು, ಕಿರುಚಾಡಿದ್ರು, ಶಬ್ದ ಮಾಡಿದ್ರು. ಆಗ ಸಡನ್ ಆಗಿ ಊರಲ್ಲಿರುವವರೆಲ್ಲರೂ ಗೊತ್ತಾಗ್ತದೆ ಏನ್ ನಡೀತಾ ಇದೆ ಇಲ್ಲಿ, ಈ ಮನೆಯಲ್ಲಿ ಏನ್ ನಡೀತಾ ಇದೆ. ಸೈಲೆಂಟ್ ಆಗಿದ್ದವರು ಈಗ ಬದಲಾವಣೆ ಆಗಿದ್ದಾರೆ. ಸೈಲೆಂಟ್ ಆಗಿದ್ದವರು, ಭಯದಲ್ಲಿ ಇದ್ದವರು, ಸೈಲೆಂಟ್ ಆಗಿದ್ದವರು ಅವರೊಳಗೆ ಬಣ ಬಂದಿದೆ. ಆಗ ಲೋಕದವರೆಲ್ಲ ನೋಡಿ ಏನ್ ಹೇಳ್ತಿದ್ದಾರೆ, ಇವ್ರಿಗೆ ಏನಾಯ್ತು, ಇವರೆಲ್ಲ ಕುಡಿದಿದ್ದಾರ, ಇವರೆಲ್ಲ ಏನಾಯ್ತು ಅಂತ ಹೇಳಿ. ನೋಡಿ, ಪವಿತ್ರ ಆತ್ಮನು ಬಂದ್ರೆ ನಿಮ್ಮ ಜೀವಿತವನ್ನ ನೀವೇ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ನಿಮ್ಮಲ್ಲಿ ಏನೇ ಭಯ ಇದ್ರು, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಭಯದಲ್ಲಿ ಇದ್ದೀರಾ, ಕಳವಳದಲ್ಲಿ ಇದ್ದೀರಾ, ನೆಕ್ಸ್ಟ್ ನನ್ನ ಜೀವಿತದಲ್ಲಿ ನಾನು ಏನು ಮಾಡಬೇಕು ಎಂಬ ತೀರ್ಮಾನ ಮಾಡಕ್ ಆಗದೆ ಕಷ್ಟಪಡ್ತಾ ಇದ್ದೀರಾ, ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ಹೃದಯದಲ್ಲಿ ಗಲಿಬಿಲಿಯಲ್ಲಿ ಇದ್ದೀರಾ, ಏನು ಅನುಭವಿಸ್ಬೇಕು ಗೊತ್ತಾ, ನೀವು ಪವಿತ್ರಾತ್ಮನ ಬದಲಾವಣೆಯನ್ನ ನೀವು ಅನುಭವಿಸ್ಬೇಕು. ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ ಅಂತ ನಾವು ಹೇಳ್ಕೊಳ್ತೀವಿ, ಆದ್ರೆ ಅನೇಕ ವಿಷಯಗಳಿಗೆ ನಾವು ಭಯಪಡ್ತೇವೆ. ಅವ್ರು ಏನ್ ಹೇಳ್ತಾರೋ, ಇವರು ಏನ್ ಹೇಳ್ತಾರೋ, ಅವರು ನನ್ನನ್ನು ನೋಡಿದ್ರೆ ಏನ್ ಮಾತನಾಡ್ತಾರೋ. ಪವಿತ್ರ ಆತ್ಮನ ಬಂದ್ರೆ ಏನಾಗುತ್ತೋ ಗೊತ್ತಾ, ಒಬ್ಬ ವ್ಯಕ್ತಿ ಒಳಗೆ ಆತನು 100% ಅವನು ಬಲಶಾಲಿಯಾಗಿ ಮಾರ್ಪಡ್ತಾನೆ. ನಿಮಗೆ ದೊಡ್ಡ ಮಸೂಲ್ ಬೇಕಾಗಿಲ್ಲ ಯಾರನ್ನ ಎದುರಿಸ್ಲಿಕ್ಕೆ. ನೀವು ಒಂದು ದೊಡ್ಡ ಒಂದು ರಾಜಕೀಯ ವ್ಯಕ್ತಿ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ, ಆಗ ಎಲ್ಲರೂ ನನ್ನ ಮಾತನ್ನು ಕೇಳ್ತಾರೆ ಎಂಬುದಾಗಿ. ಅಥವಾ ನನಗೆ ದುಡ್ಡು ಇರಬೇಕು, ಅವಾಗಲೇ ನನ್ನ ಮಾತನ್ನು ಎಲ್ಲರೂ ಕೇಳ್ತಾರೆ ಎಂಬುದಾಗಿ ನೀವು ಅಂದ್ಕೊಳ್ಳಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದು ಏನ್ ಗೊತ್ತಾ, ಪವಿತ್ರಾತ್ಮನ ಇಳಿದು ಬಂದ ತಕ್ಷಣ ಯುವರ್ ಓಲ್ ಪರ್ಸನಾಲಿಟಿ ವಿಲ್ ಚೇಂಜ್. ನಿಮ್ಮ ವ್ಯಕ್ತಿತ್ವವೂ ಬದಲಾವಣೆ ಆಗುತ್ತದೆ. ಯಾರ ಮುಂದೆ ನೀವು ಭಯಪಟ್ಟುಕೊಂಡು ಜೀವಿಸ್ತೀರೋ ಅವ್ರ ಮುಂದೆ ನೀವು ಮಾತನಾಡಲಿಕ್ಕೆ ಶುರು ಮಾಡ್ತೀರಾ.
ಯಾರ ಮುಂದೆ ನೀವು ಅಯ್ಯೋ ಇವರಂದ್ರೆ ನನಗೆ ಭಯ ಅಂತ ಹೇಳಿ ನೀವು ಹಿಂಜಾರ್ತಾ ಇದ್ರು, ಅವ್ರ ಮುಂದೆ ನೀವು ಧೈರ್ಯವಾಗಿ ನಿಂತ್ಕೊಳ್ಳಕ್ಕೆ ಶುರು ಮಾಡ್ತೀರಾ. ಕಾರಣ ನಿಮ್ಮಿಂದ ಆಗಿದಲ್ಲ, ನಾಟ್ ಬೈ ಪವರ್, ನಾಟ್ ಬೈ ಮೈಟ್, ಬಟ್ ಬೈ ದ ಸ್ಪಿರಿಟ್. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮನಿಂದ ಎಲ್ಲವನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ಕ್ರಿಸ್ತನಿಂದ ನಾನು ಎಲ್ಲವನ್ನು ಮಾಡುತ್ತೇನೆ ಎಂಬ ವಾಕ್ಯಕ್ಕೆ ಇದೇ ಅರ್ಥ. ಯಾವಾಗ ಪವಿತ್ರ ಆತ್ಮ ಬಂತು, ಅಯ್ಯೋ ಈ ಊರಿನವರು ನನ್ನ ಏನ್ ಮಾಡುತ್ತಾರೆ ಎಂಬ ಭಯ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಪೇತ್ರನನ್ನು ನೋಡಿ, ಆತನೊಬ್ಬ ವಿಚಿತ್ರವಾದ ವ್ಯಕ್ತಿ. ಒಬ್ಬ ಸ್ತ್ರೀಯ ಮುಂದೆ ನಿಂತ್ಕೊಂಡು ಆತನಿಗೆ ಉತ್ತರ ಕೊಡ್ಲಿಕ್ಕೆ ಆತನಿಗೆ ಭಯ. ಹೌದು, ಯೇಸುವನ್ನ ನನಗೆ ಗೊತ್ತು, ಅವರೇ ನನಗೆ ಗುರು, ಅವ್ರ ಜೊತೆ ನಾನು 3 ವರ್ಷ ಇದ್ದೆ, ಏನ್ ಮಾಡ್ತೀರಾ ಅಂತ ಹೇಳಿ ಅದನ್ನು ಹೇಳ್ಬೋದಾಯ್ತು. ಆದ್ರೆ ಅದನ್ನು ಹೇಳಲಿಕ್ಕೆ ಆತನಿಗೆ ಭಯ. ಇದು ಎಲ್ಲದಕ್ಕೂ ಮಿಗಿಲಾಗಿ ಆತನು ಒಬ್ಬ ಯಹೂದ್ಯನು, ಅವನಿಗೆ ಭಯ. ಇವತ್ತು ನೋಡ್ರಿ, 3,000 ಜನರ ಮುಂದೆ ನಿಂತ್ಕೊಂಡು ಯೇಸುವೇ ನನ್ನ ಗುರು, ಯೇಸುವೇ ನನ್ನ ರಕ್ಷಕನು, ಯೇಸುವೇ ನನ್ನ ದೇವರು, ಯೇಸುವೇ ನನ್ನ ಪಾಪದ ಪರಿಹಾರಿ, ಯೇಸುವೇ ನನಗೆ ಬಲವನ್ನು ಕೊಡುವವನು ಎಂದ ಹೇಳಿ ಸಾಕ್ಷಿ ಎನ್ನುವನು ಆಗಿದ್ದಾನೆ. ಇದು ಎಲ್ಲಿ ಸಾಧ್ಯ? ಹೇಗೆ ಸಾಧ್ಯವಾಯಿತು? ಪವಿತ್ರಾತ್ಮನಿಂದಲೇ ಸಾಧ್ಯ. ಎಲ್ಲರಿಗೂ ಭಯಪಟ್ಟ ವ್ಯಕ್ತಿ ಆಲಯದೊಳಗೆ ಹೋಗುವಾಗ ಅಲ್ಲಿ ಭಿಕ್ಷೆ ಪಡುವವನು ಹೇಳ್ತಾನೆ, ಸ್ವಾಮಿ ನನಗೆ ಭಿಕ್ಷೆ ಕೊಡು ಎಂಬುದಾಗಿ. ಆತನ ಹೇಳ್ತಾನೆ, ನನ್ನಲ್ಲಿ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಆದ್ರೆ ನನ್ನಲ್ಲಿ ಇರುವುದನ್ನ ನಿನಗೆ ಕೊಡುತ್ತೇನೆ, ಎದ್ದೇಳಿ ನಡೆ ಅಂತ ಹೇಳ್ತಾನೆ. ಇದೇನು ಸಾಧ್ಯ ಆಯ್ತು? ಓಡೋದವನು ಯೇಸು ಸ್ವಾಮಿ ನನಗೆ ಯಾರಂದ್ರೆ ಗೊತ್ತಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದವನು. ಪವಿತ್ರಾತ್ಮನು ನಿಮ್ಮ ಒಳಗೆ ಬಂದ್ರೆ ನೀವೇನಾಗ್ತಿರೋ ಗೊತ್ತಾ? ಯಾವುದಕ್ಕೂ ಭಯಪಡುವುದಿಲ್ಲ, ಯಾವುದಕ್ಕೂ ಹಿಂಜಾರುವುದಿಲ್ಲ. ಒಂದು ವೇಳೆ ಈ ಪವಿತ್ರಾತ್ಮ ನನ್ನಲ್ಲಿ ಇದಾನೆ ಪಾಸ್ಟರ್, ಆದ್ರೆ ಈ ರೀತಿಯಲ್ಲಿ ನನ್ನಲ್ಲಿ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹೇಳುವುದಾದ್ರೆ, ಇವತ್ತು ಸರಿಪಡಿಸ್ಕೊಳ್ಬೇಕಾಗಿರುವುದು ಏನ್ ಗೊತ್ತಾ? ನಿಮ್ಮ ಮನಸ್ಸನ್ನ, ನಿಮ್ಮ ನಂಬಿಕೆಯನ್ನ. ದೇವರೇ, ನಾನು ಈ ಲೋಕವನ್ನ ಜಯಿಸಬೇಕಾದ್ರೆ ನನಗೆ ದುಡ್ಡು ಅಲ್ಲ ಸ್ವಾಮಿ, ಈ ಲೋಕವನ್ನ ನಾನು ಜಯಿಸಬೇಕಾದ್ರೆ ನನಗೆ ಅಧಿಕಾರ ಬೇಕಾಗಿಲ್ಲ, ಈ ಲೋಕವನ್ನ ಜಯಿಸಬೇಕಾದ್ರೆ ನನಗೆ ರಾಜಕೀಯದಲ್ಲಿ ಇರಬೇಕಾಗಿರೋ ಅವಶ್ಯಕತೆ ಇಲ್ಲ, ಅಥವಾ ಈ ಲೋಕವನ್ನ ಜಯಿಸಬೇಕಾದ್ರೆ ನಾನು ದೊಡ್ಡದಾಗಿ ಓದಿರ್ಬೇಕು ಅಂತ ಇನ್ನೂ ಅವಶ್ಯಕತೆ ಇಲ್ಲ. ಈ ಲೋಕವನ್ನ ಜಯಿಸಬೇಕಾದ್ರೆ ನಿಮಗೆ ಬೇಕಾಗಿರುವುದು ಪವಿತ್ರಾತ್ಮ. ಯಾವಾಗಲೂ ನಿಮ್ಮ ಜೊತೆ ಇರುವ ಪವಿತ್ರಾತ್ಮನು, ನಿಮ್ಮ ಒಳಗೆ ಇಳಿದು ಬಂದಿರುವ ಪವಿತ್ರಾತ್ಮನು. ಈ ಪವಿತ್ರಾತ್ಮನ ವಿಶೇಷವಾದ ವ್ಯಕ್ತಿಗಳಿಗೆ ಕೊಡಲ್ಪಟ್ಟಿಲ್ಲ. ವಿಶೇಷವಾದ ವ್ಯಕ್ತಿಗಳು ನಿಮ್ಮ ಒಳಗೆ ಈ ಒಂದು ಟ್ಯೂಬ್ಗೆ ಗಾಳಿ ಹೊಡಿತಾರಲ್ಲ, ಆ ರೀತಿಯಲ್ಲಿ ನಿಮ್ಮನ್ನ ಯಾವಾಗಲೂ ಕರೆಸಿ ನಿಮ್ಮನಿಗೆ ಗಾಳಿ ತುಂಬಿಸಲಿಕ್ಕಾಗಿ ಒಬ್ಬರಿಗೆ ಇಬ್ಬರಿಗೆ ಕೊಟ್ಟಿಲ್ಲ ಇದನ್ನ. ಹೌದಲ್ವಾ? ಇವತ್ತು ಅನೇಕರು ಹಾಗೆ ಇಷ್ಟಪಡ್ತಾರೆ. ಸಭೆಗೆ ಬಂದಾಗ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಹೋದವಾರನೇ ಹೇಳ್ದಾಗೆ ಆ ಎನರ್ಜಿ ಏನಾಗುತ್ತೆ, ಸೋಮವಾರದಿಂದ ಹಾಗೆ ಪಂಚರ್ ಆಗಿರುವ ಟ್ಯೂಬ್ ತರ ಏನಾಗುತ್ತೆ, ಸ್ಲೋ ಆಗಿ ಹೋಗಿರ್ತದೆ. ನೆಕ್ಸ್ಟ್ ಭಾನುವಾರ ಚರ್ಚಿಗೆ ಬರೋಕ್ಕೂ ಆಗುದಿಲ್ಲ, ಅಷ್ಟು ಪಂಚರ್ ಆಗಿರ್ತಾರೆ ಅವರು. ಗಾಡಿ ಮುಂದೆ ಹೋಗೋದಿಲ್ಲ. ಯಾಕೇನ್ ಕೇಳಿದ್ರೆ ಆ ಸಮಸ್ಯೆ, ಈ ಸಮಸ್ಯೆ, ಅದು ಇದು ಅಂತ. ಅದೆಲ್ಲ ನಿಜವಾದ ಕ್ರೈಸ್ತ ಜೀವಿತ. ಕ್ರೈಸ್ತ ಜೀವಿತ ಏನ್ ಗೊತ್ತಾ? ನಿಮ್ಮನ್ನ ಪಂಚರೇ ಮಾಡಕ್ ಆಗೋದಿಲ್ಲ. ನಿಮ್ಮಲ್ಲಿ ಇರುವ ಗಾಳಿನ ಯಾರು ತಗೊಳಕ್ ಆಗೋದಿಲ್ಲ. ನಿಮ್ಮನ್ನ ಯಾವುದೇ ಅದು ಈ ಒಂದು PS ಮಾಡುವ ಇದೇನ್ ಹೇಳ್ತೀರಾ, ಮೊಳೆ, ಯಾವುದೇ ಮೊಳೆ ನಿಮ್ಮ ಆಟೋಗೆ ಸಿಕ್ಕಿದ್ರು ಅದು ಹೋಗುದಿಲ್ಲ ಒಳಗೆ. ನಿಮ್ಮ ಗಾಡಿ ಒಳಗಡೆ ಯಾವುದೇ ಮೊಳೆ ಸಿಕ್ಕಿದ್ರು ಹೋಗಲ್ಲ. ಅಂತ ಟೈರ್ ಸಿಕ್ಕಿದ್ರೆ ಚೆನ್ನಾಗಿರ್ತದಲ್ಲ, ಹೌದಲ್ವಾ? ಹೌದು, ಅದು ಯಾರಾದ್ರೂ ಕಂಡುಹಿಡಿಬೇಕು. ನಮ್ಮ ಜೀವಿತ ಅಂತ ಜೀವಿತ. ಯಾಕೆಂದ್ರೆ ನಾವು ಮುಂದೆ ನೋಡುತ್ತೀವಿ, ನಾವು ಆತನಿಂದ ನಾವು ಮುದ್ರೆ ಹೊಂದಿದವರಾಗಿದ್ದೇವೆ. ಹಲ್ಲೆಲೂಯಾ. ಆತನಿಂದ ನಾವು ಕಾಪಾಡಿಪಡುವವರಾಗಿದ್ದೇವೆ, ಆತನಿಂದ ನಾವು ನಡೆಸಲ್ಪಡುವವರಾಗಿದ್ದೇವೆ. ನಮ್ಮನ್ನ ಸೋಲಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪೌಲನು ಹೇಳ್ತಾನೆ, ದೇವರು ನನ್ನ ಜೊತೆ ಇದ್ರೆ ನನ್ನನ್ನು ಎದುರಿಸುವವನು ಯಾರು?
ಆತನು ಎಷ್ಟು ದೊಡ್ಡ ಗೋಳಿಯಾತ ಆಗಿರ್ಲಿ, ನನಗೆ ಚಿಂತ ಇಲ್ಲ. ಯಾಕೆ ಗೊತ್ತಾ? ಪವಿತ್ರಾತ್ಮನು ನನ್ನನ್ನು ಬಲಪಡಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಈ ಪವಿತ್ರಾತ್ಮನು ನಿಮ್ಮ ಒಳಗೆ ಇದ್ದಾನೆ, ನನ್ನ ಒಳಗೆ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ. ನಮ್ಮ ಎಲ್ಲರನ್ನು ಕೂಡ ಬಂದು ಆತನು ಯಾವಾಗಲೂ ನಮ್ಮ ಒಳಗೆ ಇರುವವನು, ನಮ್ಮನ್ನು ಬಲಶಾಲಿಯಾಗಿ ಆತನಿಗೆ ಸಾಕ್ಷಿಯಾಗಿ ಆತನು ಮಾರ್ಪಡಿಸಿ ಜೀವಿಸುವವನು ಆಗಿದ್ದಾನೆ.